ಹಲೋ ನಮಸ್ಕಾರ ಸ್ನೇಹಿತರೆ. ಏನಪ್ಪ ಆಗ್ತದೆ, ವೈಷ್ಣವ್ ಫೈನಲಿ ಸತ್ಯ ಹೇಳ್ಬಿಟ್ನಾ ಲಕ್ಷ್ಮಿಗೆ. ಈ ಕಡೆ ತನ್ನ ಲವರ್ ಯಾರು ಅನ್ನೋ ಸತ್ಯ ರಿವೀಲ್ ಮಾಡೋಕೆ ಮುಂದಾಗಿರೋ ವೈಷ್ಣವ್ ಧೈರ್ಯ ಮಾಡಿ ಸತ್ಯ ಹೇಳೇಬಿಟ್ನಾ. ಲಕ್ಷ್ಮಿ ರಿಯಾಕ್ಷನ್ ಯಾಕೆ ಹೀಗಿದೆ, ಏನಾಗ್ತದೆ, ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ಕೀರ್ತಿ ಮತ್ತು ಕಾವೇರಿ ಏನೇ ಮಾಡ್ಕೊಳ್ಳಿ, ಏನೇ ಮಾಡಲಿ, ಬಟ್ ಯಾವುದೇ ಕಾರಣಕ್ಕೂ ವೈಷ್ಣವ್ ಮತ್ತು ಲಕ್ಷ್ಮಿನ ದೂರ ಮಾಡೋಕೆ ಅವರಿಂದ ಸಾಧ್ಯ ಆಗೋದೇ ಇಲ್ಲ. ಅವ್ರು ಎಷ್ಟೆಷ್ಟು ಕಿತಾಪತಿ ಮಾಡ್ತಾರೋ ವೈಷ್ಣವ್ ಮತ್ತು ಲಕ್ಷ್ಮಿ ಅಷ್ಟೆಷ್ಟು ಕ್ಲೋಸ್ ಆಗ್ತಾನೆ ಹೋಗ್ತಿದ್ದಾರೆ. ಪ್ರತಿ ಹಂತದಲ್ಲೂ ಇಂಡೈರೆಕ್ಟ್ ಆಗಿ ಕೀರ್ತಿನೇ ಸೇರಿಕೊಂಡು ಕಾವೇರಿ ಅವ್ರ ಜೊತೆ ವೈಷ್ಣವ್ ಮತ್ತು ಲಕ್ಷ್ಮಿನ ಕ್ಲೋಸ್ ಮಾಡ್ತಿದ್ದಾರೆ ಅಂತಾನೆ ಹೇಳ್ಬಹುದು. ಈ ಕಡೆ ಕಾವೇರಿ ಅವರಂತೂ ಲಕ್ಷ್ಮಿ ಮತ್ತು ವೈಷ್ಣವ್ ಜೊತೆಲಿರಬಾರ್ದು ಅಂತ ಒಂದು ಪಕ್ಕ ಪ್ಲಾನ್ ಮಾಡ್ಕೋತಾರೆ. ಅಲ್ಲಿ ನದಿಯನ್ನು ದಾಟಿದ್ರೆ ಇಲ್ಲಿ ವೈಷ್ಣವ್ ಮತ್ತು ಲಕ್ಷ್ಮಿಗೆ ರೂಮ್ ಇರುತ್ತೆ. ಬಿಕಾಸ್ ಹಾಗಾಗಿ ಲಕ್ಷ್ಮಿ ಮತ್ತು ವೈಷ್ಣವ್ ನದಿನ ದಾಟಬೇಕಾಗತ್ತೆ. ಹಾಗಾಗಿ ಇಲ್ಲಿ ದಾಟೋಕೆ ಬಂದರೆ ಲಕ್ಷ್ಮಿ ಇಲ್ಲ, ಲಕ್ಷ್ಮಿ ಅವ್ರು ಬಂದ ಮೇಲೆ ಹೋಗ್ತೀನಿ ಅಂದರೆ ಈ ಕಡೆ ಕಾವೇರಿ ಅವ್ರು ಬಂದು ಆಲ್ರೆಡಿ ಲಕ್ಷ್ಮಿ ದಾಟ್ಬಿಡಿದಾಳೆ, ನೀನು ಹೋಗು ವೈಷ್ಣವ್ ಅಂತ ಸುಳ್ಳು ಹೇಳಿ ಕಳಿಸ್ಕೊಟ್ಬಿಡ್ತಾರೆ. ಈ ಕಡೆ ವೈಷ್ಣವ್ ಕೂಡ ಅದನ್ನೇ ನಂಬ್ಕೊಂಡು ಕೀರ್ತಿ ಜೊತೆ ಹೊರಟು ಬರ್ತಾನೆ. ಅಲ್ಲಿ ಒಂದು ಅಜ್ಜಿ ತಾತ ನಿಂತ್ಕೊಂಡಿದ್ದಾರೆ. ಅವರು ವೈಷ್ಣವ್ ಹಾಗೆ ಲಕ್ಷ್ಮಿನ ಅವ್ರ ಮನೇಲಿ ಉಳಿಸ್ಕೊತಿದ್ದಾರೆ. ಹಾಗಾಗಿ ಬಂದು ಕರ್ಕೊಂಡು ಹೋಗೋಣ ಅಂತ ಬಂದಿದ್ದಾರೆ. ಇಲ್ಲಿ ಲಕ್ಷ್ಮಿ ಅವರೆಲ್ಲಿ ಅಂದರೆ ಯಾರು ಕೂಡ ಬಂದೇ ಇಲ್ವಲ್ಲ, ನೀವೇ ಬರ್ತಾ ಇರೋದು ಅಂತ ಹೇಳ್ತಾರೆ. ಈ ಮಾತನ್ನು ಕೇಳಿ ವೈಷ್ಣವ್ಗೆ ಶಾಕ್ ಆಗುತ್ತೆ. ಏನಿದು, ಲಕ್ಷ್ಮಿ ಬಂದ್ರು ಅಂದಲ್ಲ, ಇದೆಲ್ಲ ನಿಂದೆ ಕೀರ್ತಿ, ನಿಂದೆ ಕಥಾಪತಿ ಅಂತ ಕೀರ್ತಿ ಮೇಲೆ ಅನುಮಾನ ಪಡ್ತಿದ್ದಾನೆ. ಆದರೆ ಕೀರ್ತಿ ಮಾತ್ರ ಏನು ವೈಷ್ಣವ್ ಏನೇ ಆದರೂ ಕೂಡ ನನ್ನ ಮೇಲೆ ಅಂತೀಯಲ್ಲ, ನಾನೇ ಖರೀದಿ ಮಾಡಲಿ, ನಿಂಚೆ ಜೊತೆನೆ ನಾನು ಕೂಡ ಬಂದೆ ಅಲ್ವಾ, ನಾನೇನಾದರೂ ಹೇಳಿದ್ದ ಲಕ್ಷ್ಮಿ ದಡ ದಾಟಿದಾಳೆ ಅಂತ ಕೀರ್ತಿ ಹೇಳ್ತಿದ್ದಾಳೆ. ಜೊತೆಗೆ ಇಲ್ಲ, ನಾನು ಹೋಗಿ ಲಕ್ಷ್ಮಿ ಅವ್ರನ್ನ ಕರ್ಕೊಂಡು ಬರಲೇಬೇಕು, ಲಕ್ಷ್ಮಿ ಅವ್ರನ್ನ ನಾನು ನೋಡಲೇಬೇಕು ಅಂತ ಹೇಳಿ ತಾನೇ ಹೊರಡೋಕೆ ಹೋಗ್ತಿದ್ದಾನೆ. ಆದರೆ ಏನಪ್ಪ ಮಾಡ್ತಿದ್ಯಾ, ಇಷ್ಟು ಸರಿ ರಾತ್ರಿಲಿ ಹೋಗೋದು ಚೆನ್ನಾಗಿ ಕಾಣಿಸೋದಿಲ್ಲ, ತುಂಬಾ ಅಪಾಯ ಇರುತ್ತೆ, ತೆಪ್ಪದವರೇ ಇಷ್ಟೊತ್ತಲ್ಲಿ ತೆಪ್ಪನ ಓಡಿಸೋದಿಲ್ಲ, ಅಂಥದ್ರಲ್ಲಿ ನೀನು ಓಡಿಸೋದು, ನಿನ್ಗೇನು ತೆಪ್ಪ ಓಡಿಸೋಕೆ ಬರುತ್ತಾ ಅಂದರೆ ನನಗೂ ಕೂಡ ಬರುತ್ತೆ, ಬೋಟಿಂಗ್ ಎಲ್ಲ ಮಾಡಿದ್ದೀನಿ ಅಂತ ವೈಷ್ಣವ್ ಹೇಳ್ತಾನೆ. ಏನು ಮಾತಾಡ್ತಿದ್ಯಾ ವೈಷ್ಣವಿನೋ, ಫನ್ ಗೇಮ್ ವಾಟರ್ ಗೇಮ್ಸ್ ಎಲ್ಲ ಬೋಟಿಂಗ್ ಮಾಡಿದೆಲ್ಲ ತೆಪ್ಪ ಓಡಿಸೋಕೆ ಸಾಧ್ಯನ, ನೀನು ಆ ರೀತಿ ಮಾಡಿದ್ರೆ ನೀರಿಗೆ ಜಿಗಿದು ಸತ್ತೋಗ್ಬಿಡ್ತೀನಿ ನಾನು ಅಂತ ಹೆದರಿಸ್ಬಿಡ್ತಾಳೆ. ಆ ಕಡೆ ಲಕ್ಷ್ಮಿ ಏನು ಕಡಿಮೆನಾ, ಅವಳು ಕೂಡ ಬರ್ತಾಳೆ. ವೈಷ್ಣವ್ ಆಲ್ರೆಡಿ ನದಿ ದಾಟಿರೋದು ಗೊತ್ತಾಗುತ್ತೆ. ನಾನು ವೈಷ್ಣವರ ಹತ್ರ ಹೋಗಬೇಕು, ಅವ್ರು ನಾನು ಕಾಣಿಸ್ತಿಲ್ಲ ಅಂತ ಪ್ಯಾನಿಕ್ ಆಗಿರ್ತಾರೆ. ನಾನು ಹೋಗ್ತೀನಿ ಅಂತ ಹೇಳಿ ತೆಪ್ಪದವ್ರನ್ನ ಕೇಳಿದ್ರೆ ತೆಪ್ಪದವ್ರು ಬರೋದಿಲ್ಲ ಅಂತಾರೆ. ಈ ಕಡೆ ಪಟೇಲ್ರನ್ನ ಕೇಳ್ತಾರೆ ಯಾರು ಇದ್ರ ಅಂತ, ಅವರು ಕೂಡ ಯಾರೂ ಇಲ್ಲ, ಇಷ್ಟೊತ್ತಲ್ಲಿ ಯಾರೂ ಬರಲ್ಲ, ಡ್ಯಾಮಲ್ಲಿ ಬೇರೆ ನೀರು ಬಿಡ್ತಾರೆ, ಯಾವಾಗ ಅಲೆ ಜಾಸ್ತಿ ಆಗುತ್ತೋ ಗೊತ್ತಿಲ್ಲ ಅಂತ ಹೇಳ್ತಿದ್ದಾರೆ, ತುಂಬ ಅಪಾಯ ಆಗುತ್ತೆ ಅಂತ. ಆದರೆ ಇಲ್ಲಿ ಲಕ್ಷ್ಮಿ ಮಾತ್ರ ನಾನೇ ತೆಪ್ಪನ ಓಡಿಸ್ಕೊಂಡು ಹೋಗ್ತೀನಿ, ನಾನು ಗಂಡನ ಹತ್ರಕ್ಕೆ ಹೋಗಲೇಬೇಕು ಅಂತ ಹಠ ಮಾಡ್ತಿದ್ದಾಳೆ. ಈ ಕಡೆ ಕಾವೇರಿ ಅವ್ರು ಬಂದಿದ್ದೆ, ಏನು ಇಷ್ಟು ಹಠ ಮಾಡ್ತಿದ್ಯಾ, ಒಂದಿನ ಗಂಡನ ಬಿಟ್ಟು ಇರೋಕ್ಕಾಗಲ್ವಾ ನಿನಗೆ ಅಂತ ಹೇಳ್ತಿದ್ರೆ, ಅದು ಆಗಲ್ಲ ಆತ. ಹೌದು ನಾನು ಹೋದೆ ಅಂತ ಯಾರು ಹೇಳಿದ್ದು ಅವ್ರಿಗೆ, ನಿಮ್ಗೆ ಯಾರು ಹೇಳಿದ್ದು ಅಂತ ಕೇಳ್ತಿದ್ರೆ, ಯಾರು ಊರಿನವ್ರು ಹೇಳಿದ್ರು, ಹಾಗಾಗಿ ನೀನು ಹೋಗ್ಬಿಟ್ಟೆ ಅಂತ ನಾನೇ ಹೇಳಿದ್ದು ಅಂತ ದಬಾಯಿಸ್ಕೋತಾರೆ. ನಂತರ ಈ ಕಡೆ ಇವರ ಹಠ ಜಾಸ್ತಿ ಆಗುತ್ತೆ. ನಂತರ ಏನು ಮಾಡೋದು, ತಗೊಳ್ಳಿ ನೀವೇ ಓಡಿಸ್ಕೊಂಡು ಹೋಗಿ ಅಂತ ಲ್ಯಾಟಿನ್ ಕೂಡ ಪಟೇಲ್ರು ಕೊಡ್ತಾರೆ. ಲ್ಯಾಟಿನ್ ಇಟ್ಕೊಂಡಿದ್ದೆ ಕಾವೇರಿ ಮತ್ತು ಲಕ್ಷ್ಮಿ ಇಬ್ಬರು ಕೂಡ ಸೇಫಾಗಿ ದಡ ತಲುಪ್ತಾರೆ. ಯಾವುದೇ ರೀತಿ ಅನಾಹುತ ಘಟಿಸೋದಿಲ್ಲ, ನಾವು ಅನಾಹುತ ಘಟಿಸುತ್ತೆ ಅಂತ ಹೇಳ್ಬಿಟ್ಟಿದ್ವಿ, ಸಾರಿ, ಬಟ್ ಯಾವುದೇ ರೀತಿ ಅನಾಹುತ ಕೂಡ ಘಟಿಸೋದಿಲ್ಲ. ನಂತರ ಈ ಕಡೆ ಅವ್ರು ಬರ್ತಿದ್ದಾಗೆ ವೈಷ್ಣವ್ಗೆ ಖುಷಿ ಆದರೆ ಕೀರ್ತಿ ಶಾಕ್ ಆಗ್ತಾಳೆ. ಈ ಕಡೆ ಕಾವೇರಿ ಅವರು ಏನೂ ಮಾಡೋಕ್ಕಾಗಲಿಲ್ಲ ಅನ್ಕೋತಿದ್ದಾರೆ. ಆ ಕಡೆಯಿಂದ ಕಾಲ್ ಮಾಡಿ ಸೇಫ್ ಆಗಿ ತಲುಪಿದ್ರ ಅಂತ ಕೃಷ್ಣ ಅವ್ರು ಕೂಡ ಕೇಳ್ತಾರೆ. ನಂತರ ಇಲ್ಲಿ ವೈಷ್ಣವ್ ಮತ್ತು ಲಕ್ಷ್ಮಿಗೆ ಹಾರ ಹಾಕಿ ಅಜ್ಜಿ ತಾತ ಬರಮಾಡ್ಕೋತಾರೆ. ನಂತರ ಏನ್ರಿ, ಏನು ನನ್ನನ್ನು ಬಿಟ್ಬಿಟ್ಟು ಇಲ್ಲಿಗೆ ಬಂದ್ಬಿಟ್ರಲ್ಲ, ಹೇಗೆ ಬಂದ್ರಿ ನೀವು, ಜೊತೆಗೆ ನಾನು ಎಷ್ಟು ಕಷ್ಟಪಟ್ಟು ಇಲ್ಲಿ ತನಕ ಬಂದೆ ಗೊತ್ತಾ ಅಂತ ಎಲ್ಲ ಹೇಳ್ತಿದ್ರೆ, ಏನ್ರಿ ಏನೂ ಅನ್ನಿಸ್ಲಿಲ್ವಾ, ಈ ಒಂದು ನೀವು ತೆಪ್ಪ ಹೊಡ್ಸ್ಕೊಂಡು ಯಾಕೆ ಬರಬೇಕಿತ್ತು ಅಂದಾಗ ಯಾಕೆ ಬರಬಾರ್ದಿತ್ತು, ನನ್ನ ಗಂಡ ಎಲ್ಲಿರ್ತಾರೋ ನಾನು ಕೂಡ ಅಲ್ಲೇ ಇರ್ತೀನಿ ಅಂತ ಲಕ್ಷ್ಮಿ ಹೇಳ್ತಾಳೆ. ತುಂಬಾ ಸಿಡುಕ್ತಿರ್ತಾಳೆ. ನಂತರ ಈ ಕಡೆ ಕಾವೇರಿಯವರು ನಾನು ಹೋಗ್ತೀನಪ್ಪ ಅಂತ ಹೇಳ್ತಿದ್ದಾರೆ. ಬಿಕಾಸ್ ಅಲ್ಲಿ ಜಾಗ ಇಲ್ಲ, ಇರೋದೇ ಇಬ್ರಿಗೆ ಅಂತ ಹೇಳ್ತಾರೆ. ಅಜ್ಜಿ ತಾತ ಹೋಗಲೇಬೇಕಾಗುತ್ತೆ ಆಂಟಿ, ಯಾಕಂದರೆ ಅವ್ರಿಬ್ರಿಗೆ ಪರ್ಸ್ನಲ್ ಸ್ಪೇಸ್ ಬೇಕಲ್ವ, ಅದಕ್ಕೆ ತಾನೇ ಬಂದಿರೋದು ಅಂತ ಹೇಳಿದಾಗ ಈ ಕಡೆ ಲಕ್ಷ್ಮಿ ಆ ರೀತಿ ಏನೂ ಇಲ್ಲ ಅಂತ, ಅಮ್ಮ ಬರ್ತಾರೆ ಅಂದರೆ ಮಂಚದನ್ನೇ ಬಿಟ್ಟು ಕೆಳಗಡೆ ಮಲ್ಕೋತಾರೆ ವೈಷ್ಣವ್. ಇಷ್ಟೊತ್ತು ಸರಿ ರಾತ್ರಿಲಿ ಯಾವುದೇ ಕಾರಣಕ್ಕೂ ನೀವಿಬ್ರು ಮತ್ತೆ ವಾಪಸ್ ಹೋಗೋದು ಬೇಡ, ಈಗಲೇ ಬಂದಿರೋದೇ ತುಂಬ ರಿಸ್ಕ್ ತೊಗೊಂಡು ಬಂದಿದ್ದೀವಿ, ನೀವು ಇಲ್ಲೇ ಇರಿ, ಬೆಳಗ್ಗೆನೇ ಹೋಗೋಣ ಅಂತ ಹೇಳ್ತಾಳೆ. ನಂತರ ಅಮ್ಮ ಹೋಗಿ ರೆಸ್ಟ್ ತೊಗೊಳ್ಳಿ ಅಂತ ವೈಷ್ಣವ್ ಕಳಿಸ್ತಾನೆ. ಈ ಕಡೆ ಲಕ್ಷ್ಮಿನ ತಾನು ಕರ್ಕೊಂಡು ಹೋಗ್ತಾನೆ. ನಂತರ ಈ ಕಡೆ ಕೀರ್ತಿನ ಕಾವೇರಿಯವರು ಜುಡಾಯಿಸ್ತಿದ್ದಾರೆ. ಜೊತೆಗೆ ಈ ಕಡೆ ಕೀರ್ತಿ ಕಾವೇರಿಯವ್ರನ್ನ ಜುಡಾಯಿಸ್ತಾರೆ. ಏನು ಆಂಟಿ ನೀವು ವಿನಾಕಾರಣ ನಿಮ್ಮನ್ನು ನೀವು ತಪ್ಪಿಸ್ಕೊಂಡು ಒಳ್ಳೆಯವರು ಅನ್ಕೊಂಡ್ಬಿಡ್ತೀರಾ, ಯಾರೋ ಜನ ಹೇಳ್ಬಿಟ್ರಾ ನಿಮಗೆ ಲಕ್ಷ್ಮಿ ಹೋಗ್ಬಿಟ್ಲು, ಆ ದಡ ದಾಟ್ಬಿಟ್ಲು ಅಂತ ನೀವೇ ಹೇಳಬೇಕಿತ್ತಲ್ವ, ನಂಗೆ ಇಷ್ಟ ಇರಲಿಲ್ಲ, ಕೀರ್ತಿ ವೈಷ್ಣವ್ ಟೈಮ್ ಸ್ಪೆಂಡ್ ಮಾಡಲಿ ಅಂತ ಕಳಿಸ್ಬೇಕಿತ್ತು ಅಂತ ಹೇಳ್ತಿದ್ದಾಳೆ. ಏನು ಮಾತಾಡ್ತೀಯ ನೀನು, ಅರ್ಥ ಇಲ್ಲದೆ ಇರೋ ಥರ ಮಾತಾಡ್ಬಿಡಲ್ಲ.
ಕೀರ್ತಿ ಅಂತ ಕಾವೇರಿ ಅವರು ಹೇಳ್ತಾರೆ. ನಂತರ ಈ ಕಡೆ ವೈಷ್ಣವ್ ಮತ್ತೆ ಲಕ್ಷ್ಮಿ ಕುತ್ಕೊಂಡಿದ್ದಾರೆ, ಫುಲ್ ಉಬ್ಬದ್ದ ಉಸ್ಕೊಂಡ್ಬಿಟ್ಟಿದ್ದಾರೆ. ಈ ಕಡೆ ಲಕ್ಷ್ಮಿ ವೈಷ್ಣವ್ ಏನು ಮಾಡಬೇಕು, ನನ್ನ ಹೆಂಡತಿ ನಗೋಕೆ ಅಂತ ಹೇಳ್ತಿದ್ರೆ ನಿಮ್ಮ ತಲೆ ಅಂದಾಗ ತಲೆ ಕೊಡ್ಬೇಕಾ ನಾನು ಅಂತ ಎಲ್ಲ ತಮಾಷೆ ಮಾಡ್ತಿದ್ದಾರೆ. ಹೌದ್ರಿ, ಧೈರ್ಯ ಇತ್ತಾ ನಿಮಗೆ? ಇಷ್ಟು ಸರಿ ರಾತ್ರಿ ತೆಪ್ಪ ಉಡ್ಸ್ಕೊಂಡು ಬಂದಿದ್ರಲ್ಲ ಅಂತಕ ನನ್ನ ಗಂಡ ಎಲ್ಲಿರ್ತಾರೋ ಅಲ್ಲಿಗೆ ನಾನು ಬಂದೇ ಬರ್ತೀನಿ. ಪ್ರೀತಿ ಎಲ್ಲಿರುತ್ತೋ ಅಲ್ಲಿ ಧೈರ್ಯನೂ ಇರುತ್ತೆ, ಎಲ್ಲ ರಿಸ್ಕ್ ಕೂಡ ತಗೋತೀವಿ. ನೀವೇನಾದರೂ ಆಕಾಶಕ್ಕಿದ್ರು ಕೂಡ ರಾಕೆಟ್ ಆರಿಸ್ಕೊಂಡು ಅಲ್ಲೂ ಕೂಡ ಬರ್ತೀನಿ ಅಂತ ಹೇಳ್ತಿದ್ದಾರೆ. ಜೊತೆಗೆ ನನ್ನನ್ನು ಕೇಳ್ತಿದ್ರ ಅಲ್ವಾ, ನೀವೇನಾದರೂ ನಾನು ಮಾತ್ರ ನನ್ನ ಗಂಡ ಬೇಕು ಅನ್ನೋದು, ನೀವೇನಾದರೂ ಲಕ್ಷ್ಮಿ ಬಿಟ್ಟು ಇರೋಕ್ಕಾಗಲ್ಲ ಅಂತ ಬಂದ್ರ ಅಂದಾಗ ಏನ್ರಿ ನಿಮಗೆ ಗೊತ್ತಾ, ನಾನು ಕೂಡ ತೆಪ್ಪ ಉಡ್ಸ್ಕೊಂಡು ಬರೋಕೆ ರೆಡಿ ಆಗಿದೆ, ಆದರೆ ಕೀರ್ತಿ ಅವನು ನಾನು ಬಿದ್ದು ಸತ್ತೋಗ್ಬಿಡ್ತೀನಿ ಅಂತ ಹೇಳಿದ್ರು, ಅದಕ್ಕೋಸ್ಕರ ಸುಮ್ಮನೆ ಆಗ್ಬಿಟ್ಟೆ ಅಂತ ಹೇಳ್ತಾರೆ. ಓ, ಅವ್ರು ಹೇಳಿದ್ರು ಅಂತ ಸುಮ್ಮನೆ ಆಗ್ಬಿಟ್ರಾ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೀವು ನನ್ನ ತುಂಬ ಅಂದರೆ ತುಂಬ ಪ್ರೀತಿ ಮಾಡ್ತೀರಾ ಅಲ್ವಾ, ನಾವಿಬ್ಬರು ಒಂದಾಗಬೇಕು ಅಂತ ತುಂಬಾ ಪ್ರಯತ್ನ ಪಡ್ತಿದ್ರ. ಇದು ಜಸ್ಟ್ ಕಾಂಪಿಟೇಷನ್ಗಲ್ಲ, ಆದರೆ ನನಗೆ ಅನ್ನಿಸ್ತದ ನಾನು ಯಾಕೋ ಇದಕ್ಕೆ ಡಿಸರ್ವ್ ಇಲ್ಲ ಅಂತ ಹೇಳ್ತಿದ್ದಾನೆ. ಈ ಮಾತುಗಳು ಲಕ್ಷ್ಮಿಗೆ ಯಾಕೆ ಈ ರೀತಿ ಮಾತಾಡ್ತಿದ್ದಾರೆ ಅಂತ ಅನ್ನಿಸ್ತದೆ. ಜೊತೆಗೆ ನೀವು ಏನಾದರೂ ನನ್ನ ಪ್ರೀತಿ ಮಾಡಿದ ಹುಡುಗಿ ಬಗ್ಗೆ ಗೊತ್ತಾದರೂ ಕೂಡ ಇದೇ ರೀತಿ ಇರ್ತೀರಾ, ನನ್ನ ಲವ್ವರ್ ಇವಳೇ ಅಂತ ಗೊತ್ತಾದ್ರು ಅಂತ ಕೂಡ ವೈಷ್ಣವ್ ಹೇಳ್ತಿದ್ದಾನೆ. ಈ ಮಾತನ್ನು ಕೇಳಿ ಲಕ್ಷ್ಮಿಗೆ ಶಾಕ್ ಆಗ್ತದೆ. ಹಾಗಿದ್ರೆ ವೈಷ್ಣವ್ ಸತ್ಯ ಹೇಳ್ಬಿಡ್ತಾನೆ, ಕೀರ್ತಿನೇ ನನ್ನ ಲವ್ವರ್ ಅನ್ನೋ ಸತ್ಯ ರಿವೀಲ್ ಆಗತ್ತಾ, ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಬೇಕಾಗತ್ತೆ. ಖಂಡಿತ ಯಾವುದೇ ಕಾರಣಕ್ಕೂ ಸತ್ಯ ರಿವೀಲ್ ಆಗೋದೇ ಇಲ್ಲ. ನಂತರ ಈ ಕಡೆ ಮನೆಗೆ ಹೋಗ್ತಾರೆ, ಮಲ್ಕೋತಾರೆ. ಬೆಳಗ್ಗೆ ಆಗತ್ತೆ. ಬೆಳಗ್ಗೆ ಆಗ್ತಿದ್ದಾಗ ಏನಪ್ಪ ಇದು ವೈಷ್ಣವ್ ಅವಾಂತರ ರೋಡಲ್ಲಿ ನಿಂತ್ಕೊಂಡು ಸ್ನಾನ ಮಾಡೋ ಪರಿಸ್ಥಿತಿ ಬಂದ್ಬಿಟ್ಟಿದೆಯಲ್ಲ. ಈ ಕಡೆ ಲಕ್ಷ್ಮಿ ರೆಡಿ ಆಗಿ ಬಂದಿದ್ದೆ, ಇನ್ನೂ ಕೂಡ ನೀವು ರೆಡಿ ಆಗಲ್ವಾ ಅಂತಿದ್ರೆ ಏನ್ರಿ ರೆಡಿ ಆಗೋದು, ಆ ತಾತ ಈ ಒಂದು ವಿಭೂತಿನೋ ಕೊಟ್ಬಿಟ್ಟು ಸ್ನಾನ ಮಾಡು ಅಂತ ಹೇಳಿ ರೋಡಲ್ಲಿ ನಿಲ್ಸಿದ್ದಾರೆ. ಇಲ್ಲಿ ಬೀದಿಲಿ ಸ್ನಾನ ಮಾಡ್ಬೇಕಂತೆ. ಹಳ್ಳಿಗೆ ಬಂದು ನನ್ನ ಇಂಥ ಪರಿಸ್ಥಿತಿ ಆಗುತ್ತೆ ಅಂತಾನೆ ನನಗೆ ಗೊತ್ತಿರಲಿಲ್ಲ, ಹೇಗ್ರಿ ಸ್ನಾನ ಮಾಡೋದು, ಏನೋ ಒಂದು ಗರಿ ಹಾಕಿ ರೂಮ್ ಥರ ಮಾಡಿದ್ರು ಸ್ನಾನ ಮಾಡ್ಬೋದಿತ್ತು ಅಂದಾಗ ಪರವಾಗಿಲ್ಲ ಮಾಡ್ರಿ, ನೀವು ಗಂಡ್ಸಲ್ವಾ ಭಟ್ರೆ ಹೇಳಿಲ್ವಾ ಮಾಡಿ, ಏನಂತೆ ನಿಮ್ಗೆ ಯಾವ ನಾಚಿಕೆ ಮಾನ ಮರ್ಯಾದೆ ಅಂತ ಹೇಳ್ತಿದ್ದಾಳೆ ಲಕ್ಷ್ಮಿ. ಏನ್ರಿ ಮಾತಾಡ್ತಿದ್ರ ನೀವು ಅಂದಾಗ ಸುಮ್ಮನೆ ಸ್ನಾನ ಮಾಡಿ ಲೇಟ್ ಆಗತ್ತೆ ಅಂತ ಹೇಳ್ತಿದ್ರೆ ಇದನ್ನು ಹೇಗೆ ಹಚ್ಕೊಳ್ಳೋದು ಅಂತನಾದರೂ ಹೇಳ್ರಿ, ಇದನ್ನು ನಾನು ಹಚ್ಕೋಬೇಕಾ ಅಂದಾಗ ಇದು ಕೂಡ ಟಾಸ್ಕ್ ಆಗಿದ್ರೆ ಏನು ಮಾಡ್ತೀರಾ ನೀವು. ತಾತ ಕೊಟ್ಟಿದ್ದಾರೆ ಅಂದರೆ ಒಳ್ಳೇದಕ್ಕೆ ಕೊಟ್ಟಿರ್ತಾರೆ, ತಲೆಗೆ ಹಚ್ಕೊಂಡು ಸ್ನಾನ ಮಾಡಿ ಅಂದರೆ ಇದನ್ನು ಕುಡಿದು ಬಿಡ್ತೀನಿ ನೀರಿಗೆ ಹಾಕೊಂಡು ನಂಗೆ ತಲೆ ಕೆಟ್ಟೋಗ್ಬಿಟ್ರೆ ಅಂತ ವೈಷ್ಣವೇ ಹೇಳ್ತಿದ್ರೆ ಏನು ಮಾತಾಡ್ತಿದ್ರ ನೀವು, ಬನ್ನಿ ಇಲ್ಲಿ ಅಂತ ಹೇಳಿ ಕೂರಿಸಿ ತಾನೇ ನೀರನ್ನು ಸುರಿದು ಸ್ನಾನ ಮಾಡಿಸೋಕೆ ಮುಂದಾಗ್ತಿದ್ದಾಳೆ. ಏನ್ರಿ ಇಷ್ಟೊಂದು ಬಿಸಿನೀರು ಬೇಡ ಕಣ್ರಿ, ಆಮೇಲೆ ಚರ್ಮ ಕಿತ್ತು ಹೋಗ್ಬಿಡುತ್ತೆ, ಆಮೇಲೆ ಹೇಗಾಗ್ಬಿಡ್ತೀನಿ ಗೊತ್ತಾ, ಬೆಂದೋಗಿರೋ ಕೋಳಿ ಥರ ಅಂತಿದ್ರೆ ಬೆಂದೋಗಿರೋ ಕೋಳಿ ಯಾವಾಗ ನೋಡಿದ್ರಿ ನೀವು ಅಂತ ಕೂಡ ಆವಾಜ್ ಆಗ್ತಿದ್ದಾಳೆ ಲಕ್ಷ್ಮಿ. ಜೊತೆಗೆ ಬಿಸಿ ಸ್ನಾನ ಮಾಡಿದ್ರೆ ಮಾತ್ರ ಎಣ್ಣೆ ಚುಟ್ಟು ಹೋಗೋದು, ಅದಕ್ಕೆ ತಾತ ಕೊಟ್ಟಿದ್ದಾರೆ, ಸುಮ್ಮನೆ ಕೂತ್ಕೊಂಡು ಸ್ನಾನ ಮಾಡಿ ಅಂತ ಹೇಳ್ತಿದ್ದಾಳೆ. ಜೊತೆಗೆ ಇದನ್ನೆಲ್ಲ ನೋಡಿ ಮುದ್ದು ಪೆದ್ದು ಜೋಡಿಗಳು ಈ ಕಡೆ ಜಡ್ಜಸ್ ಕಣ್ಣಿಗೆ ಬಿದ್ದು ಅವರಿಗೆ ಮಾರ್ಕ್ಸ್ ಸಿಗತ್ತಾ, ಏನಾಗುತ್ತೆ, ಈ ಒಂದು ಸಿಚುವೇಶನ್ಸ್ ಕೂಡ ಅವರ ಮಾರ್ಕ್ಸ್ಗೆಲ್ಲ ಕೂಡ ಆ್ಯಡ್ ಆಗತ್ತಾ, ಯಾವ ರೀತಿ ನಡೆಯುತ್ತೆ ಈ ಮತ್ತೊಂದು ಟಾಸ್ಕ್ ಅನ್ನೋದನ್ನು ತಿಳ್ಕೋಬೇಕು ಅಂದರೆ ಮುಂದಿನ ವಿಡಿಯೋಗೋಸ್ಕರ ವೇಟ್ ಮಾಡಿದ್ದನ್ನು ಮರಿಬೇಡಿ.